ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನೀಟ್ ಪರೀಕ್ಷೆಯ ವಿರುದ್ಧ ನಿರ್ಣಯ ಮಂಡಿಸಿದ್ದು, ಉಭಯ ಸದನಗಳಲ್ಲಿ ಈ ನಿರ್ಣಯ ಅಂಗೀಕಾರಗೊಂಡಿದೆ. ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸುವ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಅನ್ನು ರದ್ದುಪಡಿಸಿ ಹಳೆಯ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ವ್ಯವಸ್ಥೆಯನ್ನೇ ಮುಂದುವರಿಸುವ ಮಹತ್ವದ ನಿರ್ಣಯವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಗುರುವಾರ ಮಂಡಿಸಿ ಅಂಗೀಕರಿಸಲಾಗಿದೆ. ಪ್ರತಿಪಕ್ಷಗಳ ಸದಸ್ಯರ ವಿರೋಧದ ನಡುವೆಯೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ವಿಧಾನಸಭೆಯಲ್ಲಿ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಉಪಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್ ಅವರು ನೀಟ್ ಪರೀಕ್ಷೆಯ ವಿರುದ್ಧ ನಿರ್ಣಯವನ್ನು ಮಂಡನೆ ಮಾಡಿದರು. ಪ್ರತಿಪಕ್ಷಗಳ ಸದಸ್ಯರು ಈ ನಿರ್ಣಯಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಆಡಳಿತ ಪಕ್ಷದ ಸದಸ್ಯರು ಬೆಂಬಲ ಸೂಚಿಸಿದ ನಂತರ ಸದನವು ಅಂಗೀಕಾರ ನೀಡಿತು. ವಿಧಾನಸಭೆಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನಿರ್ಣಯದ ಮೇಲೆ ಮಾತನಾಡಿ, ನೀಟ್ ಪರೀಕ್ಷಾ ವ್ಯವಸ್ಥೆಯು ಗ್ರಾಮೀಣ ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣ ಅವಕಾಶಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಹಾಗೂ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ನಿರರ್ಥಕಗೊಳಿಸುತ್ತಿದೆ. ರಾಜ್ಯ ಸರ್ಕಾರದ ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವ ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಕಸಿದುಕೊಳ್ಳಲಾಗುತ್ತಿದೆ. ಹೀಗಾಗಿ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ನೀಟ್ ಪರೀಕ್ಷೆಯಿಂದ ಕರ್ನಾಟಕಕ್ಕೆ ವಿನಾಯಿತಿ ನೀಡಬೇಕು. ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಅಂಕಗಳನ್ನು ಆಧರಿಸಿ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶಾತಿ ನೀಡಬೇಕು ಎಂದು ಮತ್ತು ನೀಟ್ ಪರೀಕ್ಷೆಯಲ್ಲಿ ಆಗುತ್ತಿರುವ ಪುನರಾವರ್ತಿತ ಅಕ್ರಮಗಳನ್ನು ಪರಿಗಣಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ನೀಟ್ ವ್ಯವಸ್ಥೆಯನ್ನು ರದ್ದುಪಡಿಸುವುದು ಜೊತೆಗೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಧಿನಿಯಮ 2019ರಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಬೇಕು ಎಂದು ಮನವಿ ಮಾಡಿದರು. ಸಭಾಧ್ಯಕ್ಷರಾದ UT ಖಾದರ್ ಅವರು ನಿರ್ಣಯ ಸರ್ವಾನುಮತದಿಂದ ಅಂಗೀಕಾರಗೊಂಡಿದೆ ಎಂದು ಪ್ರಕಟಿಸಿದರು. ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಕರ್ನಾಟಕ ಸರ್ಕಾರದ ವತಿಯಿಂದಲೇ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಪ್ರವೇಶಕ್ಕಾಗಿ ನಡೆಯುವ CETಯನ್ನೇ ಮುಂದುವರಿಸುವ ನಿರ್ಣಯಕ್ಕೆ ವಿಧಾನ ಪರಿಷತ್ತಿನಲ್ಲೂ ಅಂಗೀಕಾರ ಸಿಕ್ಕಿದೆ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪರವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಿರ್ಣಯವನ್ನ ಮಂಡಿಸಿದರು. ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಸಭಾಪತಿ ಬಸವರಾಜ ಹೊರಟ್ಟಿಯವರು ನಿರ್ಣಯ ಅಂಗೀಕಾರವಾಗಿದೆ ಎಂದು ಘೋಷಣೆ ಮಾಡಿದರು. ಇದಕ್ಕೂ ಮೊದಲು ನಿರ್ಣಯದ ಮೇಲೆ ಮಾತನಾಡಿದ DK ಶಿವಕುಮಾರ್ ಅವರು, ಇತ್ತೀಚೆಗೆ ದೇಶದಾದ್ಯಂತ ನಡೆದಿದ್ದ ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಲೋಪದೋಷಗಳು ಉಂಟಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀಟ್ನಿಂದ ವಿನಾಯಿತಿ ನೀಡಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ವೈದ್ಯಕೀಯ ಕಾಲೇಜುಗಳ ಪ್ರವೇಶಾತಿಗೆ ನಡೆಯುವ CETಯನ್ನು ಮುಂದುವರೆಸಲು ಅನುವು ಮಾಡಿಕೊಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು. ಪರಿಣಾಮ ಬೀರುತ್ತಿದ್ದು ಹಾಗೂ ದಯವಿಟ್ಟು ಇದಕ್ಕೋಸ್ಕರ ಇವೆರಡು ವಿಚಾರಕ್ಕೋಸ್ಕರ ಮಾತ್ರವಲ್ಲದೆ ರಾಜ್ಯ ಸರ್ಕಾರದ ಪ್ರವೇಶ ನೀಡುವ ವಿಶೇಷ ಅಧಿವೇಶನ ಕರೀರಿ, ನಾವು ಚರ್ಚೆಗೆ ರೆಡಿ ಇದ್ದೀರಿ. ಇದನ್ನು ರದ್ದುಪಡಿಸಬೇಕೆಂದು ಕೋರಲಾಗಿದೆ. ಪರೀಕ್ಷೆಯಿಂದ ಕರ್ನಾಟಕಕ್ಕೆ ವಿನಾಯಿತಿ ನೀಡಬೇಕೆಂದು ಹಾಗೂ ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ CET
ಅಂಕಣಗಳ ಆಧರಿಸಿ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ನೀಡಬೇಕು. ನೀವೇನ್ ಮಾಡ್ತಿದ್ದೀರಿ? ಇಲ್ಲಿ ಕೂತ್ಕೊಂಡು ಜನರ ಬಗ್ಗೆ ಒಂದು ನಿಮಿಷ ಚರ್ಚೆ ಮಾಡುದಿಲ್ಲ. ಬಹಳಷ್ಟು ಸಮಯ ಜನರ ಬಗ್ಗೆ ಇದೆ, ಒಂದು ಅಭಿವೃದ್ಧಿಗೆ ಮಾತಾಡಲಿಲ್ಲ, ಜನರ ಕಷ್ಟಗಳೇ ಮಾತಾಡಲಿಲ್ಲ, ದಿನನಿತ್ಯ ಸಮಸ್ಯೆಗಳೇ ಮಾತಾಡಲಿಲ್ಲ. ಇಲ್ಲಿ ಕೂತ್ಕೊಂಡು ಒಟ್ಟಾಗಿ ನೀವು ಪ್ರಜೆ ಉಳಿಸುವವರಂತ ನೀವು ಹೇಳ್ತೀರಿ, ಏನ್ ಮಾಡುದು? ಅಧಿನಿಯಮ 2019 ಕೇಂದ್ರ ಅಧಿನಿಯಮ 30ರ ಅಗತ್ಯ ತಿದ್ದುಪಡಿಗಳನ್ನು ಸಹ ಹಿಂದೆ ಕಾಂಗ್ರೆಸ್ ಇದ್ದಾಗ ಕೇಂದ್ರ ಸರ್ಕಾರವನ್ನು 1983ರಲ್ಲೂ ಕೂಡ ಆಯೋಗ ರಿಪೋರ್ಟ್ ಕೊಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ಸಂಬಂಧಿಗಳು ನೀಟ್ ಪರೀಕ್ಷೆಯನ್ನು ಪೋಲಾಗದನ್ನ ತಡಿಬಹುದು, ನೀಟ್ ಪರೀಕ್ಷೆ ವ್ಯವಸ್ಥೆಯನ್ನು ರದ್ದುಪಡಿಸಬೇಕೆಂದು ದೇಶದಲ್ಲಿ ಕೇಂದ್ರ ಸರ್ಕಾರ ಒತ್ತಾಯಿಸಿ ಮಂಡಿಸಿರುವ ಅಧಿಕೃತ ನಿರ್ಣಯ ಈಗ ಸಭೆಯ ಮಧ್ಯೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯ ಹೌದರ ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದಲ್ಲಿ ಇರುವ ಜಯತೀರ್ಥರ ಮೂಲ ಬೃಂದಾವನದಲ್ಲಿ ಸಂಭ್ರಮದ ರಥೋತ್ಸವಕ್ಕೆ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದ ಶ್ರೀ ಜಯತೀರ್ಥರ ಮೂಲ ವೃಂದಾವನದಲ್ಲಿ ಟೀಕಾಚಾರ್ಯರ ಮಧ್ಯಾರಾಧನಾ ಮಹೋತ್ಸವದ ನಿಮಿತ್ತ ಗುರುವಾರ ಜೋಡು ರಥೋತ್ಸವ ಸಂಭ್ರಮದಿಂದ ಜರುಗಿತು. ಸಹಸ್ರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಗುಜರಾತ್ ರಾಜ್ಯಗಳ ಅಪಾರ ಭಕ್ತ ಸಮೂಹ ರಥೋತ್ಸವದ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಂಡರು. ಜಿಟಿಜಿಟಿ ಮಳೆಯಲ್ಲಿಯೂ ಅಪಾರ ಪ್ರಮಾಣದಲ್ಲಿ ಭಕ್ತರು ಮಳಖೇಡಕ್ಕೆ ಆಗಮಿಸಿದ್ದರು. ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಮಳಖೇಡದಲ್ಲಿ 3 ದಿನ ಆರಾಧನೆ ವೈಭವದಿಂದ ನಡೆಯಲಿದೆ. ಗುರುವಾರ ಮಧ್ಯಾರಾಧನೆ ನಿಮಿತ್ತ ಜೋಡು ರಥೋತ್ಸವ ನಡೆಯಿತು. ಬೆಳಿಗ್ಗೆ ಶ್ರೀಗಳಿಂದ ವಿದ್ಯಾರ್ಥಿಗಳಿಗೆ ಸುಧಾಪಾಠ, ಭಕ್ತರಿಗೆ ಮುದ್ರಾಧಾರಣೆ ಮಾಡಿದರು. ನಂತರ ರಥಾಂಗ ಹೋಮ, ಜೋಡು ರಥೋತ್ಸವಕ್ಕೆ ಶ್ರೀಗಳು ಚಾಲನೆ ನೀಡಿದರು. ಅಪಾರ ಭಕ್ತರು ಜಯತೀರ್ಥರ ತೇರು ಎಳೆದು ಧನ್ಯರಾದರು. ದಾಸರ ವೇಷಭೂಷಣ ಧರಿಸಿದ ಯುವಕರು ಗಮನ ಸೆಳೆದರು. ಹಾಡಿಗೆ ತಕ್ಕಂತೆ ಮಹಿಳೆಯರು ಹೆಜ್ಜೆ ಹಾಕಿದರು. ಜಯತೀರ್ಥ ಗುರುಭ್ಯೋ ನಮಃ ಎಂಬ ಘೋಷಗಳು ಮೊಳಗಿದವು. ಎದುರಾರೈ ಗುರುವೇ ನಿಮಗೆ ಸಮನಾರೈ ಎಂಬ ದಾಸರ ಪದ ಹಾಡುತ್ತಾ ಯುವಕರು ಉತ್ಸಾಹದಿಂದ ರಥೋತ್ಸವದ ಮುಂದೆ ಕುಣಿದು ಕುಪ್ಪಳಿಸಿದರು. ರಂಗ ಮಾಧ್ಯಮ ಸುವರ್ಣ ಮಹೋತ್ಸವ ವರ್ಷಾಚರಣೆಯ ನಿಮಿತ್ತ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ರಂಗ ಸುವರ್ಣ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರಂಗ ಮಾಧ್ಯಮ ಹವ್ಯಾಸಿ ನಾಟಕ ಸಂಸ್ಥೆಯು ರಂಗಭೂಮಿಯ ಬೆಳವಣಿಗೆಗೆ ಕಳೆದ 50 ವರ್ಷಗಳಲ್ಲಿ ಅನುಪಮ ಕೊಡುಗೆ ನೀಡಿದೆ. ಆದರೆ ಕಲಬುರಗಿಯಲ್ಲಿ ರಂಗಭೂಮಿ ಕಲಾವಿದರಿಗೆ ನಾಟಕ ಪ್ರದರ್ಶನಕ್ಕೆ ಪ್ರತ್ಯೇಕ ನಾಟಕ ಥಿಯೇಟರ್ನ ಕೊರತೆ ಇದ್ದು, ಸರಕಾರ ಈ ಸಮಸ್ಯೆ ನಿವಾರಣೆಗೆ ಕೂಡಲೇ ಸ್ಪಂದಿಸಬೇಕಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಂಜುನಾಥ ಜೇವರ್ಗಿ ಅವರು ಹೇಳಿದ್ದಾರೆ.
ರಂಗ ಮಾಧ್ಯಮ, ಹವ್ಯಾಸಿ ನಾಟಕ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಜುಲೈ 24ರಂದು ಕಲಬುರಗಿಯ ಕನ್ನಡ ಭವನದಲ್ಲಿ ನಡೆದ ರಂಗ ಮಾಧ್ಯಮ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ರಂಗ ಸುವರ್ಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಿರಡ್ಡಿ ಗೋವಿಂದರಾಜ್, ಚಂದ್ರಕಾಂತ್ ಕುಸುನೂರು, ಶ್ರೀಧರ್ ರಾವ್, ಪ್ರೊಫೆಸರ್ ಹೇಮಂತ್ ಕೊಲ್ಹಾಪುರೆ ಮುಂತಾದ ಮಹಾನ್ ವ್ಯಕ್ತಿಗಳು ಕಟ್ಟಿದ ರಂಗ ಮಾಧ್ಯಮ ಸಂಸ್ಥೆಯು ರಂಗಭೂಮಿ ಕ್ಷೇತ್ರವನ್ನು ಬೆಳೆಸಲು ಸಾಕಷ್ಟು ಕೊಡುಗೆ ನೀಡಿದೆ. ಅನೇಕ ಕಲಾವಿದರನ್ನು ಹುಟ್ಟುಹಾಕಿ ಸದಭಿರುಚಿಯ ನಾಟಕಗಳನ್ನು ಪ್ರದರ್ಶಿಸಿ ಜನಾನುರಾಗಿಯಾಗಿದೆ. ಆದರೆ ಕಲಬುರಗಿಯಲ್ಲಿ ರಂಗಭೂಮಿ ಕಲಾವಿದರಿಗೆ ನಾಟಕ ಪ್ರದರ್ಶನಕ್ಕೆ ಥಿಯೇಟರ್ನ ಕೊರತೆ ಇದ್ದು ಸರ್ಕಾರವು ಈ ಸಮಸ್ಯೆ ನಿವಾರಣೆಗೆ ಶ್ರಮಿಸಬೇಕು. ಇದಕ್ಕಾಗಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ರಂಗ ಮಾಧ್ಯಮ ಸಂಸ್ಥೆಯು ಸರ್ಕಾರಕ್ಕೆ ಒತ್ತಡ ಹಾಕಿ ಜಂಟಿಯಾಗಿ ಪ್ರಯತ್ನ ಮಾಡಲಿದೆ ಎಂದರು. ರಂಗ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥರಾದ ಪ್ರಭಾಕರ್ ಸಾತ್ಖೇಡ್ ಮಾತನಾಡಿ, ಕಳೆದ 50 ವರ್ಷಗಳಲ್ಲಿ ರಂಗಭೂಮಿಯಲ್ಲಿ ಈ ಸಂಸ್ಥೆ ವಿಶೇಷ ಸಾಧನೆ ಮಾಡಿದ್ದು, ಪ್ರೇಕ್ಷಕರಿಂದ 10 ರೂಪಾಯಿ ಸಂಗ್ರಹಿಸಿ ವರ್ಷಕ್ಕೆ 3 ನಾಟಕಗಳನ್ನು ಪ್ರದರ್ಶನ ಮಾಡಿದ ಹೆಗ್ಗಳಿಕೆಯ ಸಂಸ್ಥೆ ಇದಾಗಿದೆ. ಶ್ರೀರಂಗ, ಗಿರೀಶ್ ಕಾರ್ನಾಡ್, ಲಂಕೇಶ್, ಕಂಬಾರ್ ಮುಂತಾದವರ ನಾಟಕಗಳನ್ನು ಪ್ರದರ್ಶನ ಮಾಡಿ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಹೆಸರು ಮಾಡಿದೆ. ರಂಗಭೂಮಿಯು ಅವಲಂಬನೆಯ ರಂಗವಾಗಿರುವುದರಿಂದ ಎಲ್ಲರ ಸಹಕಾರವಿದ್ದರೆ ಮಾತ್ರ ನಾಟಕಗಳನ್ನು ಪ್ರದರ್ಶನ ಮಾಡಲು ಸಾಧ್ಯ. ರಂಗ ಮಾಧ್ಯಮವು 50 ವರ್ಷ ಸಂದ ಶುಭ ಸಂದರ್ಭದಲ್ಲಿ ಉತ್ತಮ ನಾಟಕ ನೀಡಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು. ರಂಗ ಮಾಧ್ಯಮದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಖ್ಯಾತ ಚಿತ್ರಕಲಾವಿದರಾದ ಪ್ರೊಫೆಸರ್ ವಿಜಿ ಅಂದಾನಿ, ಹಿರಿಯ ರಂಗ ಕಲಾವಿದರಾದ ಐಎಸ್ ನವಲಿ, ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಸದಾನಂದ ಪೆರ್ಲಾ, ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಸಂಗಮನಾಥ್ ರೇವತ್ಗಾಂವ್ ಹಾಗೂ ಹೈದರಾಬಾದಿನ ರಂಗ ಕಲಾವಿದೆ ಸಂಗೀತಾ ಮಾನ್ವಿಕರ್ ಅವರಿಗೆ ರಂಗ ಸುವರ್ಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕದಲ್ಲಿ ರಂಗಭೂಮಿಯನ್ನು ಬೆಳೆಸಿದ ರಂಗ ಮಾಧ್ಯಮ ಸಂಸ್ಥೆಯು ಸಾಂಸ್ಕೃತಿಕ ರಂಗದ ಬೆಳವಣಿಗೆಗೆ ವಿಶೇಷ ಕೊಡುಗೆ ನೀಡಿದೆ. ಈ ಭಾಗ ಪ್ರತಿಭಾವಂತ ಕಲಾವಿದರನ್ನು ಹೊಂದಿದರೂ ಕೂಡ ಅವಕಾಶಗಳ ಕೊರತೆಯಿಂದ ಸೂಕ್ತ ಪ್ರಾತಿನಿಧ್ಯ ಸಿಗುತ್ತಿಲ್ಲ. ರಂಗ ಮಾಧ್ಯಮದ ಕಲಾವಿದರು ಆಕಾಶವಾಣಿ, ದೂರದರ್ಶನ ಸಿನಿಮಾದಲ್ಲಿ ಹೆಸರು ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅಧ್ಯಕ್ಷತೆ ವಹಿಸಿದ್ದರು. ಸಂಚಾಲಕರಾದ ನಾರಾಯಣ ಕುಲಕರ್ಣಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಸಂಘಟಕರಾದ ಕೆಪಿ ಗಿರಿಧರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಗೀತ ಕಲಾವಿದರಾದ ಮಹೇಶ್ ಬಡಿಗೇರ್, ರಮೇಶ್ ಜೋಶಿ, ಡಾಕ್ಟರ್ ಲಕ್ಷ್ಮೀಶಂಕರ್ ಜೋಶಿ, ಶ್ರುತಿ ಸಗರ್, ರಂಜಿಶಾ ಕುಲಕರ್ಣಿ, ಪ್ರಮೋದಿನಿ ಶೀಲವಂತ್ ರಂಗ ಗೀತೆಗಳನ್ನು ಹಾಡಿದರು. ಬದ್ರಿನಾಥ್ ಮುಡುಬಿ ಹಾರ್ಮೋನಿಯಂ, ವಿಜಯೇಂದ್ರ ಸಗರ್ ತಬಲಾ ಸಾಥ್ ನೀಡಿದರು. ಶಾಂತಾ ಭೀಮ್ಸೇನ್ ರಾವ್ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದವಿತ್ತರು.
ಇಲ್ಲಿ ಆಗಿದೆ. ಎಲ್ಲ ಕಡೆಯವರು ಇಲ್ಲಿ ನಮ್ಮ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ. ಅದರ ಅರ್ಥ ಏನು ಅಂತಂದ್ರೆ ಒಂದಕ್ಕೊಂದು ಇವು ಬಿಟ್ಟು ಇಲ್ಲ ಅಂತ. 50 ವರ್ಷಗಳಲ್ಲಿ ಮಾಡಿದ ಸಾಧನೆ ರಂಗ ಮಾಧ್ಯಮದ್ದು ಹೇಳುವಂತದ್ದಲ್ಲ. ತಮ್ಗೆ ಗೊತ್ತಿರೋ ಹಾಗೆ ನಾನು ಕಲಾವಿದನೇ. ಒಂದು ಕಾಲಕ್ಕೆ ಯಾವಾಗ ಮದುವೆ ಆಯ್ತು ಆ ಕಡೆ ಹೋಗ್ಬಿಟ್ಟು 78-79 ಇಸ್ವಿಯಲ್ಲಿ ನಾನು ಧಾರವಾಡದಲ್ಲಿ ಕೃಷಿ ಕಾಲೇಜಿನಲ್ಲಿ ಓದ್ತಾ ಇರುವಾಗ ಚಂದ್ರಶೇಖರ ಕಂಬಾರ್ ಅವರ ಆನೆ ಬಂತ ಆನೆ ನಾಟಕ ಕೇಳಿರ್ಬೇಕು ತಾವು. ಆ ನಾಟಕವನ್ನ ರಾಜ್ಯ ಮಟ್ಟದಲ್ಲಿ ನಾನು ಪ್ರದರ್ಶಿಸಿದ್ದೆ. ಅದು ಆದ ನಂತರ ಕಲಬುರಗಿಯಲ್ಲಿ ಕೂಡ 84ನೇ ಇಸ್ವಿಯಲ್ಲಿ, ಅಂದ್ರೆ ನನ್ನ ಮದುವೆ ಆಗಿದ್ದು ಯಾವಾಗ ಅಂತ ತಾವು ಊಹಿಸ್ಬೋದು. 85ರಲ್ಲಿ ನನ್ನ ಮದುವೆ ಆಯಿತು. 84ನೇ ಇಸ್ವಿಯಲ್ಲಿ ಮತ್ತೊಂದು ನಾಟಕ ಕಲಬುರಗಿಯಲ್ಲಿ. ನಾನು ತಿಳಿದ ಮಟ್ಟಿಗೆ ಸಂಗಾಪುರಿ ಅವರಿಗೂ ಗೊತ್ತಿದೆ. ನಾವು ಕಲಬುರಗಿಯ ಒಂದು ತಂಡದಲ್ಲಿ ಇದೇ ರಂಗ ಮಾಧ್ಯಮದಲ್ಲಿ ಸೇರ್ಕೊಂಡಿದ್ವಿ. ಅವಾಗ ಮಾಡಿದ್ದು ನಾಟಕ ತಾಯಿ ಅಂತ ಹೇಳಿ. ಶೈಲಜಾ ಜೋಶಿ ಅವರ ಹೆಸರು ತಾವು ಕೇಳಿರ್ಬೋದು. ಅವ್ರು ನಮ್ಮ ತಾಯಿಯಾಗಿದ್ರು, ನಾನು ಮಗ ಆಗಿದ್ದೆ. ಅದು ಕೂಡ ಬಹಳ ಯಶಸ್ವಿ ನಾಟಕವನ್ನ ಕಲಬುರಗಿಯಲ್ಲಿ ನಾವು ಆ ಸಮಯದಲ್ಲಿ ಪ್ರದರ್ಶಿಸಿದೆವು. ನಮ್ಗೆ ಇವರಿಗೂ ಕೂಡ ಈ ವಿಷಯ ಗೊತ್ತಿದ್ದಿರ್ಬೋದು. ಇವತ್ತು ವೇದಿಕೆ ಮೇಲೆ ಕುಳಿತಂತ ನಮ್ಮೆಲ್ಲರಿಗೂ ಸನ್ಮಾನ ಏನಾಯ್ತು, ಆ ಸನ್ಮಾನ ಶಾಲಿನ ಬಣ್ಣ ಏನಿತ್ತು ಅಂತ ನಾವು ನೋಡಿದಿರಿ, ಹಸಿರು ಇತ್ತು. ಏನ್ ಕಾರಣ ಇರಬಹುದು? ಕೃಷಿಗೆ ಮಹತ್ವ ಕೊಡುವ ಉದ್ದೇಶದಿಂದ ಇವತ್ತು ನಮ್ಮನ್ನೆಲ್ಲರಿಗೂ ಹಸಿರು ಸಿಹಿ ಶಾಲೆಯಿಂದ ಸನ್ಮಾನ ಮಾಡಿದ್ದಾರ ಅಥವಾ ಬೇರೆ ಏನಾದರೂ ಕಾರಣ ಇರಬಹುದ? ಭೂತಾಯಿ ಇವತ್ತು ಒಳ್ಳೆ ಸುಗಂಧಮಯವಾಗಿ ಹರಡುತ್ತಾ ಇದ್ದಾರೆ. ಪ್ರಕೃತಿ ಸೊಬಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕಲಬುರಗಿಯಲ್ಲಿ ಕೊಡಗಿನ ಒಂದು ಸೌಭಾಗ್ಯ ನಾವೆಂದೂ ಕಂಡಿದ್ದಿಲ್ಲ, ಈ ಒಂದು ತಿಂಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ಆ ಉದ್ದೇಶದಿಂದಲೂ ಇರಬಹುದು. ಇನ್ನೊಂದು ಉದ್ದೇಶನೂ ಇರಬಹುದು. ಏನಂತಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಾರ್ಯದರ್ಶಿ ಆಗಿರುವವರು ನಮ್ಮ ಅತಿಥಿಗಳಾಗಿದ್ದಾರೆ. ಅವರು ಒಂದು ಕೃಷಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಕಲಬುರಗಿಯಲ್ಲಿ. ಆ ಒಂದು ಸಂದೇಶ ಕೂಡ ತಮಗೆ ಕೊಡಬೇಕು ಅಂತಿತ್ತು ನನ್ನ ಮನಸ್ಸಿನಲ್ಲಿ. ಅದನ್ನ ಇಂದಿನ ಸಮಾರಂಭದ ವ್ಯವಸ್ಥಾಪಕರು ಅದನ್ನು ಮಾಡಿಕೊಟ್ಟಿದ್ದಾರೆ. ಅಂದ್ರೆ 3 ದಿನಗಳ ಕಾಲ 27, 28, 29 3 ದಿನಗಳ ಕಾಲ ನಾವು ಕೃಷಿ ಜಾತ್ರೆ ಅಂತ ಹೇಳಿ APMCR ಅಲ್ಲಿ, ಅಂದ್ರೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಸುಮಾರು 200 ಮಳಿಗೆಗಳಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿ ನಡೀತಾ ಇದೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಇರೋದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಇರೋದು ವಾಣಿಜ್ಯವನ್ನು ಬೆಳೆಸೋದಕ್ಕಾಗಿ ಮತ್ತೆ MSMEಗಳಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ. ಹಾಗಾದ್ರೆ ಕೃಷಿಗೆ ಎಲ್ಲಿಂದ ಬಂತು ಈ ವಾಣಿಜ್ಯ ಉದ್ಯಮದಲ್ಲಿ ಅನ್ನೋ ಪ್ರಶ್ನೆ ಬರ್ತಾ ಇದೆ. ನಮ್ಮ ದೇಶದ ಆರ್ಥಿಕ ಸ್ಥಿತಿ ನಿಂತಿರೋದೇ ಕೃಷಿಯ ಮೇಲೆ. ಯಾವಾಗ ಆರ್ಥಿಕ ಸ್ಥಿತಿ ಕೃಷಿ ಮೇಲೆ ನಿಂತಿದೆ ಅಂದಾಗ ಕೃಷಿಯನ್ನು ನಾವು ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ MSMEಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ. ಸಾಕಷ್ಟು ಜನ 5-6 ಜನ ಮಂತ್ರಿಗಳು ಬರ್ತಾ ಇದ್ದಾರೆ. ಅಂದ್ರೆ ಇನ್ನೂ ಮಾತಾಡಂತ ಹೇಳ್ತಾ ಇದ್ದೇನೆ. ಸೇಡಂ ತಾಲೂಕಿನ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯರು ಮತ್ತು ಸಿಬ್ಬಂದಿಗಳ ಮೇಲೆ ನಡೆದ ಅಮಾನವೀಯ ಹಲ್ಲೆಯನ್ನು ಕರ್ನಾಟಕ ರಾಜ್ಯ ಸರಕಾರಿ, ಅರೆ ಸರಕಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ನೌಕರರ ಸಂಘ ಖಂಡಿಸಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯರಾದ ಡಾಕ್ಟರ್ ಗೌತಮ್ ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದ ಅಮಾನವೀಯ ಹಲ್ಲೆಯನ್ನು ಖಂಡಿಸಿ ಹಲ್ಲೆಗೈದ ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರಕಾರಿ, ಅರೆ ಸರಕಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ನೌಕರರ ಸಂಘ ರಾಜ್ಯ ಘಟಕ ಕೇಂದ್ರ ಕಚೇರಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಮಹೇಶ್ ಸಿ ಹುಬಳಿ, ರಾಜ್ಯ ಉಪಾಧ್ಯಕ್ಷರಾದ ವಿಠಲ್ ಗೋಳ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ನರೋಣ್ಕರ್, ನಂದಿನಿ ಸನ್ಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತಮಗೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗೌತಮ್ ಕಾಂಬ್ಳೆ ಹಾಗೂ ಇನ್ನಿತರ ಸಿಬ್ಬಂದಿಗಳ ಮೇಲೆ ದುಷ್ಕರ್ಮಿಗಳು ಏನು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡ್ತಕ್ಕಂಥದ್ದು ನಾವು ಇವತ್ತಿನ ದಿವಸ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರ ರಾಜ್ಯ ಮತ್ತು ಜಿಲ್ಲಾ ವತಿಯಿಂದ ಉಗ್ರವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳು ಅವರ ಜೀವವನ್ನು ಬದಿಗೆಟ್ಟು ಏನು ಒಂದು ಜನರ ಸೇವೆ ಮಾಡ್ತಾ ಇದ್ದಾರೆ, ಅದು ಬಹಳ ಮುಖ್ಯವಾದಂಥದ್ದು. ಅವರ ಮೇಲೆ ಅಮಾನುಷವಾಗಿ ಸಿಬ್ಬಂದಿಗಳು ಮಾಡಿದ ಕೂಡಲೇ ಎಳೆದಾಡಿ ಮತ್ತು ಜೊಗ್ಗಾಡಿ ಏನೊಂದು ಸಣ್ಣ ಮಕ್ಕಳೇನು ಆ ಟೈಪ್ ಜಗಳ ಆಡಿ ಹೊಡೆದಾಡ್ತಾರಲ್ಲ, ಅದಕ್ಕಿಂತ ಒಂದು ಕೀಳು ಮಟ್ಟದಾಗ ಏನೋ ಒಂದು ಇವರೇನು ಹಲ್ಲೆ ಮಾಡಿದ್ದಾರೆ, ಅದನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಆ ದುಷ್ಕರ್ಮಿಗಳನ್ನು ಯಾರು ಹೊಡೆದಿದ್ದಾರೆ ಅವರನ್ನು ಕೂಡಲೇ ಈಗಾಗಲೇ ಬಂಧಿಸಿದ್ದಾರೆ. ಅವರ ಮೇಲೆ ಉಗ್ರವಾದ ಶಿಕ್ಷೆ ಆಗಬೇಕು, ಅವರಿಗೆ ಹೊರಗೆ ಬೀಳಾರ್ದಂಗೆ. ಯಾಕಂದ್ರೆ ಅವ್ರು ನೋಡಿ ಇನ್ನೊಬ್ರು ಪಾಠ ಕಲಿಬೇಕು, ಅಂಥ ಒಂದು ನಿಟ್ಟಿನೊಳಗೆ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಯಾರೇ ಒಂದು ಸರ್ಕಾರಿ ನೌಕರರು ಅಧಿಕಾರಿಗಳು ತಪ್ಪು ಮಾಡಿದ್ರು ಸಹಿತ ಅವ್ರ ಮೇಲೆ ಕಾನೂನು ಪ್ರಕಾರ CCA ರೂಲ್ ಅದ, ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ, ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಲಿ. ಅದು ಬಿಟ್ಟು ನೇರವಾಗಿ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳು ಇದು ಹೊಡಿತಕ್ಕಂಥದ್ದು, ಇದು ಅವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಖಂಡನೀಯ. ಈ ವಿಷಯವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಈಗಾಗಲೇ ಹೇಳಿದ್ದಾರೆ, ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ. ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಇದು ಇಲ್ಲ, ಅವರಿಗೆ ಉಗ್ರವಾದ ಶಿಕ್ಷೆನೇ ಆಗಬೇಕು, ಅವ್ರಿಗೆ ಕೂಡಲೇ ಮತ್ತು ಯಾವುದು ಬೇಲ್ ಆಗಬಾರ್ದು. ಆ ಒಂದು ನಿಟ್ಟಿನೊಳಗೆ ಅವರಿಗೆ ಬಂಧನ ಆಗಬೇಕು. ಈ ನಿಟ್ಟಿನೊಳಗೆ ನಾವು ಸರ್ಕಾರಿ ನೌಕರರ ಸಂಘದವರು ಅವರನ್ನು ಖಂಡಿಸಿ ಈ ಸಂದರ್ಭದಲ್ಲಿ ಉಳಿದ ಸರ್ಕಾರಿ ನೌಕರರಿಗೆ, ಉಳಿದ ಸಿಬ್ಬಂದಿಗಳಿಗೆ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಹಿತ ಇತ್ತಿತ್ತಲಾಗಿ ಸರ್ಕಾರಿ ಕಚೇರಿಯಲ್ಲಿ ಕಿರುಕುಳ ಆಗ್ತಾಯಿದೆ, ಅದನ್ನು ಸಹಿತ ನಾವು ಖಂಡಿಸ್ತೇವೆ. ಇದಕ್ಕೆ ಸರ್ಕಾರ ಕೂಡಲೇ ರಕ್ಷಣೆ ಕೊಡಬೇಕು. ಸರ್ಕಾರಿ ನೌಕರಿಗೆ ರಕ್ಷಣೆ ಇಲ್ಲಕ್ಕಂತಂದ್ರೆ ನಾವು ಅವರ ಭಾಗ್ಯಗಳಾಗಲಿ, ಅವರ ಕೆಲಸಗಳಲ್ಲಿ, ಅವರ ಸ್ಕೀಮ್ ಆಗಲಿ ಎಲ್ಲ ಮುಟ್ಟಿಸ್ತಕ್ಕಂಥ ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಜೀವ ಪ್ರಾಣ ಉಳಿಸ್ತಕ್ಕಂಥ ವೈದ್ಯಾಧಿಕಾರಿಗಳು, ಇವರೆಲ್ಲರಿಗೆ ರಕ್ಷಣೆ ಇಲ್ಲತ್ತಂದ್ರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ. ಆ ನೌಕರು ಮಾಡ್ತಕ್ಕಂಥವ್ರು ಮಾನಸಿಕವಾಗಿ ಖಿನ್ನತೆಗೆ ಒಳಪಡ್ತಾರೆ, ಇನ್ನು ಹೆಚ್ಚಾಗಿ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಯಾಕಂತಂದ್ರೆ ಆ ಒಂದು ಸಮಾಜದಾಗ ಹುಡಿಸ್ಕೊಂಡು ಆ ಒಂದು ಇದ್ರೊಳಗೆ ನಾವು ಕೆಲಸ ಮಾಡ್ಬೇಕಂತ ಭಾಳ ಕಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ಯಾರು ಹೊಡೆದಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಬಂಧನದಿಂದ ಅವರಿಗೆ ಬಿಡುಗಡೆ ಆಗಬಾರ್ದು, ಉಗ್ರವಾದ ಶಿಕ್ಷೆ ಆಗಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು SC/ST ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ತಮ್ಮೆಲ್ಲರ ಪದಾಧಿಕಾರಿ ಪರವಾಗಿ ನಾನು ಕೇಳ್ತೇನೆ. ಕಲಬುರಗಿ ನಗರದಲ್ಲಿ ಏಕಾಏಕಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನೋಡುತ್ತಿದ್ದಂತೆಯೇ ಹುಂಡೈ ಸೆಂಟ್ರೋ ಕಾರ್ ಸುಟ್ಟು ಕರಕಲಾಗಿದೆ. ಕಲಬುರಗಿ ನಗರದಲ್ಲಿ ಏಕಾಏಕಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನೋಡುತ್ತಿದ್ದಂತೆಯೇ ಹುಂಡೈ ಸೆಂಟ್ರೋ ಕಾರ್ ಸುಟ್ಟು ಕರಕಲಾಗಿದೆ. ಪ್ರಸನ್ನಕುಮಾರ್ ಅವರಿಗೆ ಸೇರಿದ ಹುಂಡೈ ಸೆಂಟ್ರೋ ಕಾರ್ ಸುಟ್ಟು ಕರಕಲಾಗಿದೆ. ಪ್ರಸನ್ನಕುಮಾರ್ ಹಾಗೂ ಅವರ ಪತ್ನಿ ರಾಜಾಪುರದಿಂದ BEO ಕಚೇರಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಗಾಬರಿಯಾಗಿ ದಂಪತಿಗಳಿಬ್ಬರು ಕಾರಿನಿಂದ ಹೊರಗೆ ಬಂದ ತಕ್ಷಣವೇ ಕಾರು ಧಗಧಗನೆ ಹೊತ್ತಿ ಉರಿದಿದೆ. ಜಿಟಿ ಮಳೆಯಲ್ಲಿಯೇ ಕಾರು ಹೊತ್ತಿ ಉರಿದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸಿದ್ದಾರೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೊಸಪೇಟೆಯ 17ನೇ ಶಾಖೆಯ ಉದ್ಘಾಟನಾ ಸಮಾರಂಭವು ಜುಲೈ 26ರಂದು ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿ ನಡೆಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸ್ಟೇಷನ್ ರಸ್ತೆ ಹೊಸಪೇಟೆಯ ವತಿಯಿಂದ ಕಲಬುರಗಿ ನಗರದಲ್ಲಿ ಬ್ಯಾಂಕಿನ 17ನೇ ಶಾಖೆಯ ಸುಸಜ್ಜಿತ ಕಚೇರಿಯ ಪೂಜಾ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ 26ನೇ ಜುಲೈ 2024ರಂದು ಬೆಳಿಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಕಲ್ಯಾಣ ರತ್ನದಲ್ಲಿ ಇರುವ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಕ್ತಂಪುರ್ ಗದ್ದುಗೆ ಮಠದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶರಣಗೌಡ ಜಿ ಪಾಟೀಲ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಕಾಸ ಬ್ಯಾಂಕ್ ಹೊಸಪೇಟೆಯ ಅಧ್ಯಕ್ಷರಾದ ವಿಶ್ವನಾಥ ಚ ಹಿರೇಮಠ ವಹಿಸಲಿದ್ದಾರೆ ಎಂದು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ವಿಶ್ವನಾಥ್ ಚ ಹಿರೇಮಠ್, ನಿರ್ದೇಶಕರಾದ ರಮೇಶ್ ಪುರೋಹಿತ್, ಎಂ ವೆಂಕಪ್ಪ, ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಸನ್ನ ಹಿರೇಮಠ್, ಕಲಬುರಗಿ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಂಘದ ಅಧ್ಯಕ್ಷರಾದ SS ಪಾಟೀಲ್, ಕಲಬುರಗಿ ಶಾಖೆಯ ಅಧಿಕಾರಿಗಳಾದ ಗೌತಮ್ ಅಂಗಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಈಗಾಗಲೇ ನಾನು ಹೇಳಿದಂತೆ ವಿಕಾಸ್ ಬ್ಯಾಂಕ್ ತನ್ನ 17ನೇ ಶಾಖೆಯನ್ನು ನಾಳೆ 26ನೇ ತಾರೀಕು ಕಲಬುರಗಿ ನಗರದೊಳಗಡೆ ಗಾಜಿಪುರದ ಗದಗಿ ಮಠ ಹೌದಲ್ಲ, ನಮ್ಮದು ಬಿಲ್ಡಿಂಗು ತಿರಂದಾಸ್ ಸರ್ಕಲಿಂದ ಕಲ್ಯಾಣ ರಥ ಬಿಲ್ಡಿಂಗ್ನ ಹೆಸರು ಆ ಒಂದು ತಿರಂದಾಸ್ ಸರ್ಕಲ್ನೊಳಗಡೆ ಇದೆ ಸರ್. ಅದು ಅಲ್ಲೇ ಓಪನ್ ಮಾಡ್ತಾಯಿದ್ದೀವಿ. ಈಗಾಗಲೇ ವಿಕಾಸ್ ಬ್ಯಾಂಕ್ ಕಳೆದ 27 ವರ್ಷಗಳಿಂದ ರಾಜ್ಯದೊಳಗಡೆ ಕೆಲಸ ಮಾಡ್ತಾಯಿದೆ. ಹಲವಾರು ವಿಶೇಷಗಳನ್ನ ನಾವು ಮೈಗೂಡಿಸ್ಕೊಂಡು ಬಂದಿದ್ದೀವಿ ಸರ್. ಅದರೊಳಗಡೆ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ, ದೇಶದೊಳಗಡೆ ವರ್ಷದ 365 ದಿನವೂ ಕೆಲಸ ಮಾಡ್ತಿರುವಂಥ ಏಕೈಕ ಬ್ಯಾಂಕು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕು. ಹಾಗಾಗಿ ಕಳೆದ 23 ವರ್ಷಗಳಿಂದ ಈ ರೀತಿಯ ಒಂದು ಸೇವೆಯನ್ನು ನಾವು ಗ್ರಾಹಕರಿಗೆ ಕೊಡ್ತಾ ಬಂದಿದ್ದೀವಿ. ಆರಂಭದ ದಿನದೊಳಗಡೆ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ ಆ ರೀತಿಯ ಸೇವೆಯನ್ನು ಕೊಡ್ತಿದ್ವಿ. ಅದಾದ ನಂತರ ಈಗ ಬೆಳಗ್ಗೆ 10 ಗಂಟೆಗೆ ಆರಂಭ ಆದರೆ ಸಂಜೆ 6 ಗಂಟೆವರೆಗೂ ಸಹಿತ ನಿರಂತರವಾದ ರೀತಿಯೊಳಗಡೆ ಸೇವೆ ಕೊಡ್ತೀವಿ. ವರ್ಷದ 365 ದಿನವೂ ಸಹಿತ ಸೇವೆಯನ್ನು ಕೊಡ್ತಾಯಿದ್ದೀವಿ. ಈ ಬ್ಯಾಂಕು ಆರಂಭ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಿರುವಂಥ ಒಂದು ಯುವಕರ ತಂಡ ಸಿಂಧನೂರಿನೊಳಗಡೆ 1979 ವಿಕಾಸ್ ಯುವಕ ಮಂಡಳ ಅಂತೇಳಿ ಆರಂಭ ಮಾಡಿದ್ವಿ. ಅದರಿಂದ ಅಲ್ಲಿ ಸೋಷಿಯಲ್ ಸೇವೆ ಮಾಡ್ತಾ ಅದರಿಂದ ಪ್ರೇರಣೆಗೊಂಡು ಯಾವಾಗ ರಿಸರ್ವ್ ಬ್ಯಾಂಕ್ನವ್ರು ಲಿಬರಲೈಸ್ ಪಾಲಿಸಿ ಬಂತು 1995 ಲಿಬರಲೈಸ್ ಪಾಲಿಸಿ ಬಂದಾಗ ಅದು ನಾವು ಬ್ಯಾಂಕಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ 1997 ನಮಗೆ ಲೈಸೆನ್ಸ್ ಬಂದು ಆಗಸ್ಟ್ 21, 1997 ಬ್ಯಾಂಕ್ ಆರಂಭ ಆಗಿದೆ. ಆರಂಭ ಆದಾಗ ದಿನದಿಂದನೂ ಸಹಿತ ಇವತ್ತಿನವರೆಗೂ ಸಹಿತ ಲಾಭದಾಯಕವಾದ ರೀತಿ ಒಳಗಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದೊಳಗಡೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಸಹಿತ ಮೈಗೂಡಿಸ್ಕೊಂಡಿದ್ದೀವಿ. ಅಂದರೆ ಇವತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಆಧುನಿಕ ತಂತ್ರಜ್ಞಾನಗಳೇನಿದೆ, UPI ಇರ್ಬೋದು ಅಥವಾ RTGS NEFTಗಳೇನಿದೆ ಅದೆಲ್ಲವನ್ನು ಸಹಿತ ಆ ಸೇವೆಗಳನ್ನು ಕೊಡ್ತೀವಿ. ನಮ್ಮದೇ ಆದ ATMಗಳು ಎಲ್ಲ ಇದೆ. ಆ ರೀತಿಯ ತಂತ್ರಜ್ಞಾನವನ್ನು ಸಹಿತ ಅಟ್ ಪಾರ್ ವಿತ್ ಕಮರ್ಷಿಯಲ್ ಬ್ಯಾಂಕ್ ಏನು ಬಳಸ್ತಾ ಇದೋ ಆ ಎಲ್ಲ ಸೇವೆಗಳನ್ನು ಸಹಿತ ನಾವು ಬಳಸ್ತಾ ಬಂದಿದ್ದೀವಿ. ಮತ್ತೊಂದು ವಿಕಾಸ್ ಬ್ಯಾಂಕಿನ ವೈಶಿಷ್ಟ್ಯ ಏನಂತ ಹೇಳಿದರೆ, ಸಹಕಾರಿ ಕ್ಷೇತ್ರದೊಳಗಡೆ ತೊಂದರೆ ಒಳಗಡೆ ಇರುವಂಥ ಸಂಸ್ಥೆಗಳನ್ನ ನಮ್ಮೊಟ್ಟಿಗೆ ಮರ್ಜ್ ಮಾಡಿಕೊಳ್ಳೋದ್ರ ಮೂಲಕ ಸಹಕಾರಿ ಕ್ಷೇತ್ರದೊಳಗಡೆ ವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಉದಾಹರಣೆಗೆ 2008 ಹುಬ್ಬಳ್ಳಿ ಒಳಗಡೆ ಒಂದು ಅಭಿನಂದನ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ತನ್ನ ಠೇವಣಿದಾರರಿಗೆ ಹಣ ವಾಪಸ್ ಕೊಡೋದಕ್ಕೆ ಆಗ್ತಿರಲಿಲ್ಲ. ಅಂಥ ಒಂದು ಸನ್ನಿವೇಶದೊಳಗಡೆ ಅವರು ನಮ್ಮ ಬ್ಯಾಂಕ್ನೊಳಗಡೆ ಅದನ್ನು ಮರ್ಜ್ ಮಾಡ್ಕೊಳ್ಳೋದಕ್ಕೆ ವಿನಂತಿ ಮಾಡಿಕೊಂಡ್ರು. ಹಾಗಾಗಿ 2008 ಹುಬ್ಬಳ್ಳಿಯ ಅಭಿನಂದನ್ ಕೋಆಪರೇಟಿವ್ ಬ್ಯಾಂಕ್ ವಿಕಾಸ್ ಬ್ಯಾಂಕ್ ಜೊತೆಗೆ ಮರ್ಜ್ ಆಗಿ ಇವತ್ತು ಹುಬ್ಬಳ್ಳಿ ಒಳಗಡೆ ನಮ್ಮ ಶಾಖೆ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿರುವಂಥ ಎಲ್ಲ ಠೇವಣಿದಾರರಿಗೂ ನಾವು ಹಣ ಮರಳಿ ಕೊಟ್ಟಿದ್ದೀವಿ ವಿತ್ ಇಂಟ್ರೆಸ್ಟು. ಅದೇ ಮಾದರಿ ಒಳಗಡೆ 2022 ಬೀದರ್ ಮಹಿಳಾ ಕೋಆಪರೇಟಿವ್ ಬ್ಯಾಂಕು ಸಹಿತ ತನ್ನ ಠೇವಣಿದಾರರಿಗೆ ಹಣ ವಾಪಸ್ ಕೊಡೋಕ್ಕಾಗ್ತಾ ಇರುವಂಥ ಸನ್ನಿವೇಶ ನಿರ್ಮಾಣದಾಗ ಅದನ್ನು ಸಹಿತ ನಮ್ಮ ಬ್ಯಾಂಕಿನ ಜೊತೆಗೆ ಮರ್ಜ್ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿರುವಂಥ ಎಲ್ಲ ಠೇವಣಿದಾರರಿಗೂ ಸಹಿತ ಅವರ ಯಾವುದೇ ಒಂದು ನಷ್ಟ ಆಗದ ರೀತಿ ಒಳಗಡೆ ನಾವು ಅವ್ರಿಗೆ ಹಣ ಮರಳಿಸಿದ್ವಿ. ಹಾಗಾಗಿ ಸಹಕಾರಿ ಕ್ಷೇತ್ರದೊಳಗಡೆ ವಿಶ್ವಾಸ ಮೂಡಿಸುವಂಥ ಕೆಲಸಗಳನ್ನು ಸಹಿತ ರಾಜ್ಯದ 2 ಅರ್ಬನ್ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿಕೊಳ್ಳೋದ್ರ ಮೂಲಕ ನಾವು ಆರಂಭ ಮಾಡಿದ್ವಿ, ಅಂದರೆ ಒಂದು ವಿಶ್ವಾಸ ಮೂಡಿಸಿದ್ವಿ ಸರ್. ಅದಾದ ನಂತರ ಯಾವುದೇ ಒಂದು ಬ್ಯಾಂಕಿನ ಮಾನದಂಡಗಳು ಇರಬೇಕಾದಾಗ ಆರ್ಥಿಕವಾಗಿ ಸಬಲವಾಗಿರೋ ಕಾರಣಕ್ಕಾಗಿ ರಿಸರ್ವ್ ಬ್ಯಾಂಕ್ ಕಳೆದ ವರ್ಷ ನಮಗೆ 10 ಶಾಖೆಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಸರ್. ಆ 10 ಶಾಖೆ ಒಳಗಡೆ ಈಗಾಗಲೇ 8 ಶಾಖೆಗಳು ಆರಂಭ ಆಗಿದೆ. 9ನೇ ಶಾಖೆ ಕಲಬುರಗಿ ಒಳಗಡೆ ನಾಳೆ ಆರಂಭ ಆಗುತ್ತೆ. ಇದಾದ ನಂತರ ಇನ್ನೊಂದು ಶಾಖೆ ಮಾತ್ರ ನಾವು ಕುಕ್ನೂರಿನೊಳಗಡೆ ಆರಂಭ ಮಾಡಲಿದ್ದೀವಿ. ಅಲ್ಲಿಗೆ ರಿಸರ್ವ್ ಬ್ಯಾಂಕ್ ಕೊಟ್ಟಿರುವಂಥ ಆ 10 ಶಾಖೆಗಳನ್ನ ನಾವು ಆರಂಭ ಮಾಡಿದಂಗೆ ಆಗುತ್ತೆ ಸರ್. ನಾಳೆ ನಡೆಯುವಂಥ ನಮ್ಮ ಬ್ಯಾಂಕಿನ ಒಂದು ಆರಂಭದ ಇದಕ್ಕೆ ಸ್ಥಳೀಯ ಗದಿಗೆ ಮಠದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಚರಲಿಂಗ ಮಹಾಸ್ವಾಮಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರೊಟ್ಟಿಗೆ ಮತ್ತೊಂದಿನ ನಾವು ಎಲ್ಲೇ ಒಂದು ಬ್ಯಾಂಕ್ ಆರಂಭ ಮಾಡಿದ್ರು, ಶಾಖೆ ಆರಂಭ ಮಾಡಿದರೂ ಸಹಿತ ಒಂದು ವಿಶಿಷ್ಟ ಏನಂತ ಹೇಳಿದ್ರೆ, ಆ ಜನರ ಆರ್ಥಿಕ ಚಟುವಟಿಕೆಯನ್ನು ಮತ್ತು ಜನರ ಅಗತ್ಯಗಳೇನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಕಳೆದ 20ನೇ ತಾರೀಕಿಂದ ನಮ್ಮ ಶಾಖೆಯ ಒಟ್ಟು 26 ಜನ ಸಿಬ್ಬಂದಿಗಳು ನಗರದ ಪ್ರತಿ ಮನೆಯನ್ನು ತಲುಪಬೇಕನ್ನೋ ಒಂದು ಉದ್ದೇಶದಿಂದ
ನಾವು ಸಂಪರ್ಕ ಅಭಿಯಾನ ಆರಂಭ ಮಾಡಿದ್ವಿ. ನಿನ್ನೆವರೆಗಾಗಲೇ 7,500ಕ್ಕಿಂತ ಹೆಚ್ಚು ಮನೆಗಳನ್ನು ತಲುಪಿದ್ದೀವಿ. ಇವತ್ತೂ ಸಹಿತ ನಾವು ಮಾಡಿದರೆ ಹತ್ತಿರ 9,000 ಮನೆಗಳನ್ನು ತಲುಪಿದ್ದೀವಿ ಮತ್ತು ಮನೆ ಶಾಪನ್ನು. ಒಟ್ಟು ನಗರದೊಳಗಡೆ 20ನೇ ತಾರೀಕಿಂದ 26 ಹುಡುಗರು ಇವತ್ತು ಮನೆಯನ್ನು ತಲುಪ್ತಾ ಇದ್ದಾರೆ ಸರ್. ಇದು ಒಂದು ಹೊಸ ಪ್ರಯೋಗ ನಾವು ಆರಂಭ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಕಲಬುರಗಿ ನಗರದ ಜನರ ಆರ್ಥಿಕ ಚಟುವಟಿಕೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ ಮತ್ತು ಅವರ ಅಗತ್ಯಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಸಹಿತ ಪ್ರಮುಖವಾಗುತ್ತೆ. ಮತ್ತು ಯಾವುದೇ ಒಂದು ಸಹಕಾರಿ ಬ್ಯಾಂಕ್ ಅಂತ ಹೇಳಿದರೆ ಜನರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸೋ ಕೆಲಸ ಮಾಡಿದಾಗ ಮಾತ್ರ ನಾವು ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸತ್ಯವನ್ನು ವಿಕಾಸ್ ಬ್ಯಾಂಕ್ ಅರ್ಥ ಮಾಡ್ಕೊಂಡಿದೆ. ಸ್ಥಳೀಯವಾಗಿ ನಮ್ಮ ಆಡಳಿತ ಮಂಡಳಿ ಇರೋದ್ರಿಂದ ಜನಕ್ಕೆ ಏನು ಬೇಕಾಗಿದೆ ಅದಕ್ಕೆ ಬೇಕಾಗಿರುವಂಥ ಯೋಜನೆ ರೂಪಿಸೋದ್ರ ಮೂಲಕ ನಾವು ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದರ ಪರಿಣಾಮವಾಗಿ ಇಷ್ಟೊಂದು ಯಶಸ್ವಿ ಕಾಣೋದಕ್ಕೆ ಸಾಧ್ಯ ಆಗಿದೆ. ಒಟ್ಟು ನಮ್ಮ ಆರ್ಥಿಕ ಅಂಕಿಅಂಶ ಹೇಳೋದಾದರೆ ಮಾರ್ಚ್ 31, 2024ಕ್ಕೆ ನಮ್ಮ ಠೇವಣಿ 811 ಕೋಟಿ ಠೇವಣಿ ಇದೆ ಸರ್. ಸಾಲ ಕೊಟ್ಟಿದ್ದೇನೆಂದರೆ 544 ಕೋಟಿ ಸಾಲ ಕೊಟ್ಟಿದ್ದೀವಿ. ಒಟ್ಟು ವ್ಯವಹಾರ ನಾವು 1,355 ಕೋಟಿ ಒಟ್ಟು ನಮ್ಮ ವ್ಯವಹಾರ. ಯಾವುದೇ ಬ್ಯಾಂಕಿನ ಮಾನದಂಡ ಅಂತ ಹೇಳಿದ್ರೆ ಅದರ ಅನುತ್ಪಾದಕ ಆಸ್ತಿಗಳಂತ ನಾವು NPA ಅಂತ ಏನು ಕರಿತೀವಿ, ಅದು ಗ್ರಾಸ್ NPA ನಮ್ಮದು 4.17 ಇದೆ. ಹಾಗೆ ನೆಟ್ NPA 0.75 ಇದೆ. ಮತ್ತು ಬ್ಯಾಂಕಿಂದ ನಮ್ಮದೇ ಆದ ಒಂದು ಸ್ವಂತ ಬಂಡವಾಳ ಅಂತೇಳಿ 76 ಕೋಟಿ ನಮ್ಮ ಸ್ವಂತ ಬಂಡವಾಳ ಇದೆ. ಇದು ನಮ್ಮ ಆರ್ಥಿಕ ಒಂದು ಸಬಲತೆಯನ್ನು ಗುರುತು ಮಾಡುತ್ತೆ ಸರ್. ಇಷ್ಟು ತಮ್ಮೊಟ್ಟಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳೋದಕ್ಕೆ ತಮ್ಮ ಮೂಲಕ ಕಲಬುರಗಿ ನಗರದ ಜನಸಾಮಾನ್ಯರಿಗೂ ಸಹಿತ ತಲುಪುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದು. ತಾವು ಅದಕ್ಕೆ ಸಹಕಾರ ಕೊಡೋದ್ರ ಮೂಲಕ ತಾವು ಜನರನ್ನು ತಲುಪಿಸ್ಬೇಕು, ನಮ್ಮನ್ನು ಜನರವರಿಗೆ ತಲುಪಿಸ್ಬೇಕಂತ ವಿನಂತಿ ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.